ಬಿಜೆಪಿಯವರೇ ಆಪರೇಷನ್ ಕಮಲ ಮಾಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರೇ ಆಪರೇಷನ್ ಕಮಲ ಮಾಡಿದ್ದಾರೆ. ಆಪರೇಷನ್ ಕಮಲ ಮಾಡಿದ ನಾಯಕರ ಧ್ವನಿ ನಮಗೆ ಗೊತ್ತಾಗಿದೆ. ಬಿಜೆಪಿ ಹೈಕಮಾಂಡೇ ಆಪರೇಷನ್ ಕಮಲ ಮಾಡಿದವರಿಗೆ ಶಿಕ್ಷೆಯನ್ನ ಕೊಡಬೇಕು. ಆಪರೇಷನ್ ಕಮಲ ಮಾಡಿದವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. Modi should just, even if it is own party, everything have come on tapes. It is an official discussions, official voice. Immediately he should order for a probe, and he should not try to protect their party or steady. Sure. Modi should just, even if it is own party, everything have come on tapes. It is an official discussions, official voice. Immediately he should order for a probe, and he should not try to protect their party or steady. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಆಪರೇಷನ್ ಕಮಲ ಮಾಡಿದ್ದು ಬಿಜೆಪಿಯವರೇ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಅವರ ವಿರುದ್ಧ ಹೋರಾಟ ಮಾಡ್ತಿದೀವಿ ಅಂತ ಹೇಳ್ತಿದಾರಲ್ಲ, ಯಾವ ರೀತಿ ಹೋರಾಟ ಮಾಡ್ತಾರಂತ ಹಾಗಾದ್ರೆ? ಈಗಾಗಲೇ ಆಪರೇಷನ್ ಕಮಲವನ್ನ ಬಿಜೆಪಿಯವರೇ ಮಾಡಿದ್ದಾರೆ ಮತ್ತು ಬಿಜೆಪಿ ನಾಯಕರೇ ಮಾಡಿದ್ದಾರೆ. ನಮ್ಮ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಕ್ಕೆ ತನಿಖೆಗೆ ಒತ್ತಾಯ ಮಾಡ್ತೀವಿ ಮತ್ತು ತನಿಖೆ ನಡೆಸಲಿಕ್ಕೆ ನಾವು ಮನವಿಯನ್ನು ಮಾಡ್ಕೊಡ್ತೀವಿ. ಕೇಂದ್ರ ಸರ್ಕಾರ ಇದರ ತನಿಖೆಯನ್ನು ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾಜಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಕೂಡ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ನಾವು ಇದನ್ನ ತನಿಖೆಗೆ ಒತ್ತಾಯ ಮಾಡ್ತೀವಿ, ಸ್ವತಃ ನಾನೇ ಖುದ್ದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಅಂತ ಹೇಳಿರುವಂತದ್ದು. ಅಲ್ಲದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆಯಲ್ಲಿ ತನಿಖೆ ಆಗ್ಬೇಕು, ಯಾವ್ದಾದ್ರು ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ಇದು ತನಿಖೆ ಆಗ್ಬೇಕಂತ ಹೇಳಿ ಎಐಸಿಸಿಯ ವಕ್ತಾರ ಹರಿಪ್ರಸಾದ್ ಕೂಡ ಈಗ ಒತ್ತಾಯವನ್ನ ಮಾಡಿರುವಂತದ್ದು. ಒಟ್ಟಾರೆ ಈಗ ಆಪರೇಷನ್ ಕಮಲ ಸಂಬಂಧಪಟ್ಟಾಗೆ ಈ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಂದ ಕೂಡಲೇ ಕೆಲವೊಂದು ಇದು ತನಿಖೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ, ಹೀಗಾಗಿ ಕಾಂಗ್ರೆಸ್ ನಾಯಕರುಗಳು ಇದನ್ನ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿರುವಂತದ್ದು. ಒಟ್ಟಾರೆ ಆಪರೇಷನ್ ಕಮಲ ಮಾಡಿರುವಂತ ಅದು ಜನಾರ್ದನ್ ರೆಡ್ಡಿ ಇರ್ಬೋದು, ಇತರರು ಇರ್ಬೋದು, ಅವರೆಲ್ಲವರು ಕೂಡ ಆಡಿಯೋ ಟೇಪ್ ಸಂಬಂಧಪಟ್ಟಾಗೆ ವಿಸ್ತೃತ ತನಿಖೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಪ್ರತಿಮಾ, ಧನ್ಯವಾದ ಚಿದಾನಂದ್ ಪಟೇಲ್. ಜಾತಿ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆಗೆ ಜೆಡಿಎಸ್ ಚಿಂತನೆ ಮಾಡ್ತಾ ಇದೆ. ಜಾತಿ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಚಿಂತನೆ ಮಾಡ್ತಾ ಇದೆ. ಒಕ್ಕಲಿಗರಿಗೆ 5, ಲಿಂಗಾಯತರಿಗೆ 2, ಕುರುಬರಿಗೆ 2, ಹಾಗೇನೆ ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1 ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ಈಗಾಗಲೇ ಚಿಂತನೆ ಮಾಡ್ತಾ ಇದೆ. ಒಕ್ಕಲಿಗರ ಕೋಟಾದಲ್ಲಿ ಎಚ್.ಡಿ. ರೇವಣ್ಣ, ಜಿ.ಟಿ. ದೇವೇಗೌಡ, ಸಿ.ಎಸ್. ಪುಟ್ಟರಾಜು, ಎ.ಟಿ. ರಾಮಸ್ವಾಮಿ, ಸತ್ಯನಾರಾಯಣ, ಡಿ.ಸಿ. ತಮ್ಮಣ್ಣಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಇನ್ನು ಲಿಂಗಾಯತ ಕೋಟದಲ್ಲಿ ವೆಂಕಟರಾವ್, ನಾಡಗೌಡ, ಬಸವರಾಜ್ ಹೊರಟ್ಟಿಗೆ ಚಾನ್ಸ್ ಸಿಗಬಹುದು. ಕುರುಬರ ಕೋಟಾದಲ್ಲಿ ಎಚ್. ವಿಶ್ವನಾಥ್, ಬಂಡೆಪ್ಪ ಕಾಶೆಂಪುರಗೆ ಅವಕಾಶ ಸಿಗಬಹುದು. ಹಾಗೆ ಪರಿಶಿಷ್ಟ ಜಾತಿ ಕೋಟಾದಲ್ಲಿ ಬಿಎಸ್ಪಿ ಶಾಸಕ ಎನ್ ಮಹೇಶ್ಗೆ ಸಚಿವ ಸ್ಥಾನ ಸಿಗೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಪರಿಶಿಷ್ಟ ಪಂಗಡ ಕೋಟಾದಲ್ಲಿ ವೆಂಕಟಪ್ಪ ನಾಯಕ್ಗೆ ಸಚಿವ ಸ್ಥಾನ ನೀಡೋದಕ್ಕೆ ಜೆಡಿಎಸ್ ವಲಯದಲ್ಲಿ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್, ಈಗ ಜಾತಿ ಆಧಾರದ ಮೇಲೆ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಬೇಕು ಅಂತ ಜೆಡಿಎಸ್ ವಲಯದಲ್ಲಿ ಚರ್ಚೆಗಳಾಗ್ತಾ ಇವೆ. ಪ್ರಮುಖವಾಗಿ ಇಲ್ಲಿ ಸಚಿವ ಸ್ಥಾನಕ್ಕಾಗಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಜಾತಿ ಆಧಾರದ ಮೇಲೆ? ಪ್ರತಿಮಾ, ಈಗಾಗಲೇ ಜೆಡಿಎಸ್ ನಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮುಂದುವರೆದಿದ್ದು, ಪ್ರತಿಯೊಬ್ಬರು ಸಹಿತ ನಮಗೆ ಅವಕಾಶ ಕೊಡ್ಲೇಬೇಕು, ನಾವು 2-3 ಬಾರಿ ಗೆದ್ದಿದ್ದೀವಿ ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಿತ ಜೆಡಿಎಸ್ ಈಗ ಒಂದು ಪ್ಲಾನ್ ಮಾಡ್ಕೊಂಡಿದೆ, ಎಲ್ಲಾ ಜಾತಿಯವರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲೀಸ್ಟ್ ಅನ್ನ ಮಾಡ್ಕೊಂಡಿದೆ. ಸದ್ಯದ ಮಟ್ಟಿಗೆ ಒಕ್ಕಲಿಗರಿಗೆ 5 ಸ್ಥಾನವನ್ನ ಕೊಡ್ಬೇಕು. ಯಾಕಂದ್ರೆ ಒಕ್ಕಲಿಗರ ಭಾಗದಲ್ಲಿ ಸಾಕಷ್ಟು ಜನ ಶಾಸಕರಿಗೆ ಗೆದ್ದಿದ್ದಾರೆ ಒಕ್ಕಲಿಗರ ಮತದ ಪ್ರಬಲ ಇರೋ ಕ್ಷೇತ್ರದಲ್ಲಿ. ಆ ಕಾರಣಕ್ಕೆ 5 ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದೆ. ಇನ್ನು ಲಿಂಗಾಯತರಿಗೆ 2 ಅವಕಾಶವನ್ನ ಮಾಡ್ಕೊಡ್ತಾ ಇದೆ, ಕುರುಬರಿಗೆ 2, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವರಲ್ಲಿ ಒಬ್ಬೊಬ್ಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಪ್ರಮುಖವಾಗಿ ಎಚ್.ಡಿ. ರೇವಣ್ಣ, ಜಿ.ಟಿ. ದೇವೇಗೌಡ, ಸಿ.ಎಸ್. ಪುಟ್ಟರಾಜು, ಎ.ಟಿ. ರಾಮಸ್ವಾಮಿ, ಡಿ.ಸಿ. ತಮ್ಮಣ್ಣ ಹಾಗೂ ಸತ್ಯನಾರಾಯಣ ಇವರಿಗೆ ಒಕ್ಕಲಿಗ ಕೋಟಾದಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಅಂತ ಇದ್ರು. ಹೊರತಾಗಿ ಸಹಿತ ಗೋಪಾಲಯ್ಯ ಸೇರಿದಾಗಿ ಬೇರೆ ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ 6 ಜನರ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅವರು ಇಷ್ಟೊಂದು ಒಂದು ಆಗ್ರಹ ಇದ್ರು ಸಹಿತ 6 ಜನರಿಗೆ ಸೀಮಿತವಾಗಿ ಮಾಡ್ಕೊಡ್ಬೇಕು
ಲಿಂಗಾಯತ ಕೋಟಾದಲ್ಲಿ ಬಸವರಾಜ ಹೊರಟ್ಟಿ ಸೀನಿಯರ್ ಇದ್ದಾರೆ, ಹಾಗಾಗಿ ಅವ್ರಿಗೆ ಕೊಡ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ. ವೆಂಕಟರಾವ್ ನಾಡ್ತಾ ಇವರು ಬಿಜೆಪಿಗೆ ಆಪರೇಷನ್ ಕಮಲ ಆಗ್ತಿರ್ತಾರೆ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇತ್ತು. ಇವರಿಗೆ ಈಗ ಸಚಿವ ಸ್ಥಾನ ಕೊಡುವಂತ ತೀರ್ಮಾನವನ್ನ ಮಾಡ್ಕೊಂಡಿದೆ. ಪರಿಷ್ಠ ಜಾತಿ ಇದರಲ್ಲೂ ಸಹಿತ ಕೊಳ್ಳೇಗಾಲ ಮಹೇಶ್ ಅವರು ಬಿಎಸ್ಪಿ ಇಂದ ಒಬ್ರು ಶಾಸಕರಾಗಿ ಆಗಿದ್ದು, ಅವರಿಗೆ ಸಚಿವ ಸ್ಥಾನ ಬಹುತೇಕ ಖಚಿತ ಆಗಿದೆ. ಪ್ರತಿಮಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ. ಜಯನಗರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಿಜೆಪಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಬಿಜೆಪಿಗೆ ಈಗ ಕಗ್ಗಂಟಾಗಿದೆ ಜಯನಗರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ವಿಚಾರ. ಅಜ್ಞಾತ ಸ್ಥಳದಲ್ಲಿ ಜಯನಗರ ಕ್ಷೇತ್ರದ ಬಿಜೆಪಿಯ ಕಾರ್ಪೊರೇಟರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಿಕೆ ರಾಮಮೂರ್ತಿ, ಎನ್ ನಾಗರಾಜ್, ಎಸ್ಕೆ ನಟರಾಜ್, ಸೋಮಶೇಖರ್, ಗೋವಿಂದ ನಾಯ್ಡು, ಮಂಜುನಾಥ ರೆಡ್ಡಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯ್ ಕುಮಾರ್ ಸಹೋದರನ ಮಗನ ಆಯ್ಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ತಮ್ಮಲ್ಲೇ ಒಬ್ಬರಿಗೆ ಜಯನಗರ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬೇರೆಯವರಿಗೆ ನೀಡಿದ್ರೆ ಪಕ್ಷದ ಪರ ಕೆಲಸ ಮಾಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಬಿಜೆಪಿಯ ಕಾರ್ಪೊರೇಟರ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅಜ್ಞಾತ ಸ್ಥಳದಲ್ಲಿ ಜಯನಗರ ಕ್ಷೇತ್ರದ ಬಿಜೆಪಿ ಕಾರ್ಪೊರೇಟರ್ಸ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಕೊಡ್ತಾರೆ. ಥಾಮಸ್, ಈಗ ಬಿಜೆಪಿಗೆ ಜಯನಗರ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ, ಜೊತೆಗೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಕಾರ್ಪೊರೇಟರ್ಸ್ ಎಲ್ಲ ಕೂಡ ನಮಗೆ ಕೊಡಿ ಇದರಲ್ಲಿ ಅಭ್ಯರ್ಥಿಯ ಸ್ಥಾನವನ್ನ ಅಂತ ಕೇಳ್ತಾ ಇರೋದ್ರಿಂದ ಏನಾಗಬಹುದು ಅಂತ ಅನ್ಸುತ್ತೆ? ಯಾರಿಗೆ ಟಿಕೆಟ್ ಸಿಗಬಹುದು ಜಯನಗರ ಕ್ಷೇತ್ರದಿಂದ? ಬಹುಶಃ ಅದೇ ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸಿದೆ ನಮಗೆ. ಯಾಕಂತ ಹೇಳಿದ್ರೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ಬೇಕನ್ನುವಂತ ಲೆಕ್ಕಾಚಾರಗಳೇನಿದೆ, ಆ ಲೆಕ್ಕಾಚಾರಗಳು ಆಕಾಂಕ್ಷಿಗಳ ಲೆಕ್ಕಾಚಾರಕ್ಕೂ ಅದ್ರ ಜೊತೆಗೆ ಬಿಜೆಪಿ ವರಿಷ್ಠರ ಲೆಕ್ಕಾಚಾರಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನು ಉಂಟು ಮಾಡ್ತಿರೋದು ಕೂಡ ನೋಡ್ತಾ ಇದೀವಿ ಪ್ರತಿಮಾ. ಯಾಕಂತ ಹೇಳಿದ್ರೆ ಶಾಸಕ ವಿಜಯ್ ಕುಮಾರ್ ರವರ ನಿಧನದ ನಂತರ ಏನು ಆ ಒಂದು ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಯಾರನ್ನ ಆಯ್ಕೆ ಮಾಡ್ಬೇಕನ್ನುವಂತ ಲೀಸ್ಟ್ ನಲ್ಲಿ ಒಂದಷ್ಟು ಹೆಸರುಗಳೇನು ಕೇಳ್ಬಂದಿತ್ತು. ಅದು ಮಾಜಿ ಮಹಾಪೌರರಂತ ಎಸ್ ಕೆ ನಟರಾಜ್ ಇರ್ಬೋದು, ಸಿ ಕೆ ರಾಮಮೂರ್ತಿ ಇರ್ಬೋದು, ಅದ್ರ ಜೊತೆಗೆ ಎನ್ ನಾಗರಾಜ್ ಇರ್ಬೋದು, ಇವರ ಹೆಸರುಗಳು ಪ್ರಮುಖವಾಗಿ ಕೇಳ್ಬೋದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವರಿಷ್ಠರು ಒಂದಷ್ಟು ಹೆಸರುಗಳನ್ನ ಮೊದಲಿಗೆ ತೇಲ್ಬಿಟ್ಟಿದ್ರು. ಆನಂತರದಲ್ಲಿ ಅವರಿಗೆ ವಿಜಯ್ ಕುಮಾರ್ ಅವರ ಸಹೋದರ ಪುತ್ರನ ಹೆಸರನ್ನು ಕೂಡ ಎಲ್ಲೋ ಒಂದ್ ಕಡೆ ತೇಲ್ಬಿಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ವಿಜಯ್ ಕುಮಾರ್ ಅವರು ಯಾವತ್ತೂ ಕೂಡ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಅವ್ರು ಯಾವತ್ತೂ ಕೂಡ ಆಸಕ್ತಿ ತೋರಲ್ಲ. ಆ ಕಾರಣಕ್ಕೋಸ್ಕರ ತಮ್ಮ ಕುಟುಂಬದವರನ್ನ ರಾಜಕಾರಣದಿಂದ ದೂರ ಇಟ್ಟಿದ್ರು ಅನ್ನೋ ಮಾತು ಈಗಾಗಲೇ ಸಾಕಷ್ಟು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳ್ಬರ್ತದೆ. ಹಾಗೆ ಕಾರ್ಪೊರೇಟರ್ಗಳು ಹೇಳ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ವರಿಷ್ಠರು ಏನಾದ್ರೂ ವಿಜಯ್ ಕುಮಾರ್ ಅವರ ಸಹೋದರನ ಪುತ್ರನನ್ನ ಇಳಿಸುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ನಾವು ಬಂಡಾಯ ಹೇಳ್ಬೇಕಾಗತ್ತೆ, ನಾವು ನಮ್ಮದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂತ ಮಾತನ್ನು ಕೂಡ ಹೇಳ್ತಿರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ನಿಜಕ್ಕೂ ಕೂಡ ಕಗ್ಗಂಟಾಗ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಪ್ರತಿಮಾ. ಓಕೆ, ಧನ್ಯವಾದ ಥಾಮಸ್. ಎಚ್ ಡಿ ಕುಮಾರಸ್ವಾಮಿ ಪ್ರಮಾಣ ವಚನಕ್ಕೆ ಕೇಜ್ರಿವಾಲ್ ಬರ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಬುಧವಾರ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ದೆಹಲಿ ಸಿಎಂ ಕೇಜ್ರಿವಾಲ್ ಅವರು ಕೂಡ ಬರ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯ ಪ್ರಮಾಣ ವಚನಕ್ಕೆ ಬರೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಎಚ್ ಡಿ ದೇವೇಗೌಡ ಅವರು ಕರೆ ಮಾಡಿ ಇನ್ವೈಟ್ ಮಾಡಿದ್ರು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೇಳಿದ್ದಕ್ಕೆ ಇದೀಗ ಎಚ್ ಡಿ ದೇವೇಗೌಡರು ಕಾಲ್ ಮಾಡಿ ಮಾತನಾಡಿದಂತ ಸಂದರ್ಭದಲ್ಲಿ ಅವರ ಮನವಿಗೆ ಅರವಿಂದ್ ಕೇಜ್ರಿವಾಲ್ ಸ್ಪಂದಿಸಿದ್ದಾರೆ, ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ.